ಕಾಮಧೇನು ಕೆಚ್ಚಲನ್ನೇ ಕತ್ತರಿಸಿ ವಿಕೃತಿ ಮೆರೆದಿದ್ದ ಕಿರಾತಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗೋಮಾತೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಗ್ಯುದ್ಧ ಮುಂದುವರೆದಿದೆ. ಬೆಂಗಳೂರಲ್ಲಿ ಹಸು ಕೆಚ್ಚಲು ಕೊಯ್ದ ಕೀಚಕ ಅರೆಸ್ಟ್. ಆರೋಪಿ ಹೆಡೆಮುರಿ ಕಟ್ಟಿದ ಕಾಟನ್ಪೇಟೆ ಪೊಲೀಸ್. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ತಾಲಿಬಾನ್ ಮನಸ್ಥಿತಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಹಸು ಕೆಚ್ಚಲು ಕೊಯ್ದ ಕೀಚಕರ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ವು. ಖುದ್ದು ಸಿಎಂ ಸೇರಿ ಹಲವು ಸಚಿವರು, ವಿಪಕ್ಷ ನಾಯಕರು ಈ ರಾಕ್ಷಸಿ ಮನಸ್ಥಿತಿಯನ್ನ ಖಂಡಿಸಿದ್ರು. ಪ್ರಕರಣದ ತೀವ್ರತೆ ಅರಿತ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹಸು ಕೆಚ್ಚಲು ಕೊಯ್ದ ಕಿರಾತಕ ಸೈಯದ್ ನಸ್ರು. ಬಿಹಾರದ ಚಂಪಾರಣ್ ಜಿಲ್ಲೆಯ ಸೈಯದ್ ನಸ್ರು ಹಸುಗಳ ಕೆಚ್ಚಲು ಕೊಯ್ದ ಕೀಚಕ. 30 ವರ್ಷದ ಸೈಯದ್ ನಸ್ರು ಪ್ಲಾಸ್ಟಿಕ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕುಡಿದ ಅಮಲಿನಲ್ಲಿ ಕೃತ್ಯ ಎಸಗಿರೋದಾಗಿ ಪೊಲೀಸರ ಮುಂದೆ ಸೈಯದ್ ನಸ್ರು ತಪ್ಪೊಪ್ಪಿಕೊಂಡಿದ್ದಾನೆ. ಬಂಧನದ ಬಳಿಕ ಪೊಲೀಸರು ಆರೋಪಿಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಜನವರಿ 24ರವರೆಗೂ ಆರೋಪಿ ಸೈಯದ್ ನಸ್ರುಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಬಿಹಾರ್ ಮೂಲದ ಒಬ್ಬ ವ್ಯಕ್ತಿ ಶೇಖ್ ನಸ್ರು ಅಂದರೆ ಸುಮಾರು 30 ವರ್ಷ, 3-4 ವರ್ಷದಿಂದ ಕುಡಿದು ನಮಗೆ ಬಂದ ಮೇಲೆ ಅದನ್ನ ನಾವು ಎಸಗಿರಿ ಮಾಡಿದ್ದೀವಿ. ಕೆಚ್ಚಲಿಗೆ ಕತ್ತರಿ ಹಾಕಿದ್ದು ಒಬ್ಬನೇನಾ? ಹೌದು, ಈ ಅನುಮಾನ ಹಸು ಮಾಲೀಕರನ್ನ ಕಾಡ್ತಾ ಇದೆ. ಪೊಲೀಸರು ಒಬ್ಬ ಆರೋಪಿಯನ್ನ ಮಾತ್ರ ಬಂಧಿಸಿದ್ದಕ್ಕೆ ಹಸುಗಳ ಮಾಲೀಕ ಕರ್ಣ ಕಿಡಿಕಾರಿದ್ದಾರೆ. ಹಸು ಕೆಚ್ಚಲು ಒಬ್ಬನೇ ಕತ್ತರಿಸೋಕೆ ಸಾಧ್ಯ ಇಲ್ಲ. ಈ ಕೃತ್ಯದ ಹಿಂದೆ ಬೇರೆಯವರ ಕೈವಾಡ ಇದೆ. ಸೈಯದ್ ನಸ್ರು ಸೈಕೋ, ಮೆಂಟಲ್ ಅಂತಾರೆ. ಮೆಂಟಲ್ ನನ್ನ ಹೇಗೆ ಕೆಲಸಕ್ಕೆ ಇಟ್ಕೊಳ್ತಾರೆ ಅಂತ ಕರ್ಣ ಪ್ರಶ್ನಿಸಿದ್ದಾರೆ. ಮೆಂಟಲ್ನ ಹೆಂಗೆ ಕೆಲಸಕ್ಕೆ ಇಟ್ಕೊಂಡ್ರು? 5 ವರ್ಷ. ಇವಾಗ ಫೋಟೋ ನೋಡಿದ್ರೆ ಗೊತ್ತಾಯ್ತು. ಬೇಗ ಅಂಗಡಿ ಗೊತ್ತು ಅವನು ಕೆಲಸ ಮಾಡೋ ಜಾಗ. ಅವನ ಮುಖ ನೋಡಿದ ತಕ್ಷಣ ಇದು ಮಾಡ್ಕೊಂಡೆ ನಾನು. ಇವಾಗ ನೋಡಿದ್ರೆ ಅವನು ಸೈಕೋ ಅಂತಾರೆ. ಅದು ಏನು ಹೆಂಗೆ ಸೈಕೋನ ಹೆಂಗೆ ಕೆಲಸಕ್ಕೆ ಇಟ್ಕೊಂಡ್ರು ಬೇಗ ಅಂಗಡಿಯಲ್ಲಿ? ಗೋಮಾತೆ ವಿಚಾರದಲ್ಲೂ ನಾಯಕರ ಜಟಾಪಟಿ. ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಕಾಂಗ್ರೆಸ್ ಒಂದು ಸಮುದಾಯದ ಜನರನ್ನ ಓಲೈಸ್ತಾ ಇದೆ. ಜಮೀರ್ ಬಾಲ ಬಿಚ್ಚೋಕೆ ಕಾರಣ ಸಿದ್ದರಾಮಯ್ಯ. ಯಾರೋ ಬಿಹಾರಿನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತನಿಗೂ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ. ಕ್ರಿಮಿನಲ್ಸ್ಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ವರ್ಗವಾಗಿದೆ ಅಂತ ಬಿಜೆಪಿ ನಾಯಕರು ನಿಗಿ ಕೆಂಡ ಕಾರ್ತಿದ್ರೆ, ಹಾಸನ ಮಹಿಳೆಯರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಬಿಜೆಪಿಯವರು ಅದರ ಬಗ್ಗೆ ಧ್ವನಿ ಎತ್ತಲಿ ಅಂತ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡುತ್ತಿದ್ದಾರೆ. ಕಾಂಗ್ರೆಸ್ಸಿನ ದ್ವೇಷದ ರಾಜಕಾರಣ ಮಾನಸಿಕವಾಗಿ ಒಂದು ಉತ್ತೇಜನ ಕೊಟ್ಟಂಗೆ. ಕಾಮಧೇನು ಅಂತ ನಾವು ಪೂಜಿಸುವಂತ ಗೋವಿಗೆ ಈ ರೀತಿ ಕೆಚ್ಚಲನ್ನ ಕುಯ್ಲಿಕ್ಕೆ ಒಂದು ಮನ್ಸು ಬರೋದಿಲ್ಲ. ಎಲ್ಲರೂ ಒಂದು ಕಾಣಬೇಕಲ್ಲ, ಟ್ರಿಗರ್ ಪಾಯಿಂಟ್. ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಸರ್ಕಾರ ಇರುವುದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನ ರಕ್ಷಿಸ್ತಿದ್ದೇನೆ ಅಂತ ಹಿರೇ ಬಂದರು. ಹುಚ್ಚ ಯಾರಿದ್ದಾನೆ ಅವನಿಗೆ ಇದಕ್ಕೆ ಸಂಬಂಧನೇ. ಇದೆಲ್ಲಕ್ಕೆ ಮುಖ್ಯ ಕಾರಣ ಏನು? ನಿನ್ನೆ ಹೊಸಪೇಟೆ ಬಳ್ಳಾರಿಯಿಂದ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಮಾನ್ಯ ಸಿದ್ದರಾಮಯ್ಯನವರು, ಈ ಜಮೀರ್ ಅಹ್ಮದ್ಗೆ ಇಷ್ಟು ಬಾಲ ಬಿಚ್ಚಿ ಇಷ್ಟು ಮಾತನಾಡೋಕ್ಕೆ ಬಿಟ್ಕೊಟ್ಟಿದ್ದವ್ರೆ. ಭಾಳ ಡೇಂಜರಸ್ ಟ್ರೆಂಡ್ ಈ ಜಮೀರ್ ಅಹ್ಮದ್ ಕ್ರಿಯೇಟ್ ಮಾಡ್ತಿರೋದು. ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕೆಚ್ಚಲು ಕೊಯ್ಯುವ ಸರ್ಕಾರ ಅಂತ ಹೇಳೋದು. ಹಾಸನ ಮಹಿಳೆಯರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ದಲಿತರ ಹೆಣ್ಮಕ್ಳು, ಒಕ್ಕಲಿಗರ ಹೆಣ್ಮಕ್ಳು ಇವತ್ತು ನಿಮ್ಮ ಶಾಸಕರ ದೌರ್ಜನ್ಯದಿಂದ ಬೇಸತ್ತಿದ್ದಾರೆ. ಚಾಮರಾಜಪೇಟೆಯಲ್ಲಿ ಹಸು ಕೆಚ್ಚಲು ಕೊಯ್ದ ಪ್ರಕರಣವನ್ನ ಹಿಂದೂ ಸಂಘಟನೆಗಳು ಗಂಭೀರವಾಗಿ ಪರಿಗಣಿಸಿವೆ. ಘಟನೆ ಖಂಡಿಸಿ ಚಾಮರಾಜಪೇಟೆಯ ಶ್ರೀ ಸಿದ್ದಾಶ್ರಮದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದ್ದು, ಬೃಹತ್ ಹೋರಾಟಕ್ಕೆ ತಯಾರಿ ನಡೆಸಿವೆ. ಗೋವುಗಳನ್ನ ಪೂಜಿಸುವ ನಾಡಲ್ಲಿ ಕೆಚ್ಚಲು ಕೊಯ್ದ ಕೀಚಕರಿಗೆ ಧಿಕ್ಕಾರವಿರಲಿ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.